ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಏನು ಬೆಳವಣಿಗೆ ನೋಡ್ತಾ ಇದ್ದೀವಿ ಅದೆಲ್ಲ ಕಣ್ಮುಂದೆನೇ ಇದೆ. ಅಪ್ಪಟ ಕನ್ನಡ ಸಿನಿಮಾ ಅಂತ ಬರೋದಾದರೆ ಈ ವಾರ ನಮಗೆ ಅದ್ಭುತವಾಗಿ ಖುಷಿ ಕೊಟ್ಟಿದೆ. ಅದ್ರ ಜೊತೆಗೆ ಬೆಳವಣಿಗೆ ಮುಖಾಂತರ ಈಗ ಆರ್ಟಿಸ್ಟ್ಸ್ ಆಗಿರ್ಬೋದು ಅಥವಾ ಕ್ರೂ ಮೆಂಬರ್ಸ್ ಆಗಿರ್ಬೋದು ಅವರೆಲ್ಲ ಅದಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕಾಗುತ್ತೆ ನಮ್ಗನ್ಸೋದು. ಈಗ ನಮಗೆ ಬೇರೆ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಪೈಪೋಟಿ ಅಂತ ಅಲ್ಲ, ಎಲ್ಲರೂ ಒಂದೇ ಇಲ್ಲಿ. ಆದರೆ ನಮ್ದೇನೋ ಹೊಸತನ ಇದೆ, ನಮ್ಮಲ್ಲೂ ನಮ್ಮ ಮಣ್ಣಲ್ಲೂ ಏನೋ ಸತ್ವ ಅಡಗಿದೆ ಅನ್ನೋದನ್ನ ತೋರಿಸ್ಬೇಕಾದ್ರೆ ಅಂದಾಗ ರಿಸರ್ಚ್ಗಳು ಮಾಡಿ ಆ ಥರ ಮಾಡಿ ಕತೆಗಳನ್ನ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಮಾಡೋದ್ರಿಂದ ಮೇಕಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಸ್ವಲ್ಪ ಎಕ್ಸ್ಪೋಜರ್ ಪಡ್ಕೊಂಡ್ರೆ ಇನ್ನೂ ಅದ್ಭುತವಾಗುತ್ತೆ. ನಮಗೆ ರೀಚ್ ಇನ್ನೂ ತುಂಬ ಕಡೆ ಸಿಗುತ್ತೆ ಅಂತ. ಕಾಟೇರ ಮೂವಿ ಅದ್ಭುತವಾಗಿದೆ. ಡಿ ಬಾಸ್ ಅವ್ರು ನಿಂತ್ರೇ ವಿಷಲ್ ಹೊಡಿಬೇಕು ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲರೂ ಕೂತ್ ನೋಡೋವಂಥ ಸಿನಿಮಾ. ನಿಮಗೆ ಮಾಸ್ ಆಗಿರ್ಬೋದು, ಕಾಮಿಡಿ ಸೆಂಟಿಮೆಂಟು ಎಲ್ಲ ಅದ್ಭುತವಾಗಿದೆ. ಭಾಳ ಸಂತೋಷ ಇದೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಬೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಏನು ಬೆಳವಣಿಗೆ ನೋಡ್ತಾ ಇದ್ದೀವಿ ಅದೆಲ್ಲ ಕಣ್ಮುಂದೆನೇ ಇದೆ. ಅಪ್ಪಟ ಕನ್ನಡ ಸಿನಿಮಾ ಅಂತ ಬರೋದಾದರೆ ಈ ವಾರ ನಮಗೆ ಅದ್ಭುತವಾಗಿ ಖುಷಿ ಕೊಟ್ಟಿದೆ. ಅದ್ರ ಜೊತೆಗೆ ಬೆಳವಣಿಗೆ ಮುಖಾಂತರ ಈಗ ಆರ್ಟಿಸ್ಟ್ಸ್ ಆಗಿರ್ಬೋದು ಅಥವಾ ಕ್ರೂ ಮೆಂಬರ್ಸ್ ಆಗಿರ್ಬೋದು ಅವರೆಲ್ಲ ಅದಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕಾಗುತ್ತೆ ನಮ್ಗನ್ಸೋದು. ಈಗ ನಮಗೆ ಬೇರೆ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಪೈಪೋಟಿ ಅಂತ ಅಲ್ಲ, ಎಲ್ಲರೂ ಒಂದೇ ಇಲ್ಲಿ. ಆದರೆ ನಮ್ದೇನೋ ಹೊಸತನ ಇದೆ, ನಮ್ಮಲ್ಲೂ ನಮ್ಮ ಮಣ್ಣಲ್ಲೂ ಏನೋ ಸತ್ವ ಅಡಗಿದೆ ಅನ್ನೋದನ್ನ ತೋರಿಸ್ಬೇಕಾದ್ರೆ ಅಂದಾಗ ರಿಸರ್ಚ್ಗಳು ಮಾಡಿ ಆ ಥರ ಮಾಡಿ ಕತೆಗಳನ್ನ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಮಾಡೋದ್ರಿಂದ ಮೇಕಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಸ್ವಲ್ಪ ಎಕ್ಸ್ಪೋಜರ್ ಪಡ್ಕೊಂಡ್ರೆ ಇನ್ನೂ ಅದ್ಭುತವಾಗುತ್ತೆ. ನಮಗೆ ರೀಚ್ ಇನ್ನೂ ತುಂಬ ಕಡೆ ಸಿಗುತ್ತೆ ಅಂತ. ಕಾಟೇರ ಮೂವಿ ಅದ್ಭುತವಾಗಿದೆ. ಡಿ ಬಾಸ್ ಅವ್ರು ನಿಂತ್ರೇ ವಿಷಲ್ ಹೊಡಿಬೇಕು ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲರೂ ಕೂತ್ ನೋಡೋವಂಥ ಸಿನಿಮಾ. ನಿಮಗೆ ಮಾಸ್ ಆಗಿರ್ಬೋದು, ಕಾಮಿಡಿ ಸೆಂಟಿಮೆಂಟು ಎಲ್ಲ ಅದ್ಭುತವಾಗಿದೆ. ಭಾಳ ಸಂತೋಷ ಇದೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಬೋದು.